ನಮಸ್ತೆ. ಹೃದಯದ ಸಂಬಂಧಿ ಸಮಸ್ಯೆ, ಕೋಪ, ಮೈಯೆಲ್ಲ ಬಿಸಿಯಾಗೋದು, ಬೆವರೋದು, ಟೆನ್ಷನ್ನು, ಹೃದಯದಲ್ಲಿ ಲೆಫ್ಟ್ ಸೈಡು ಭುಜಗಳ ನೋವು ಲೈಟಾಗಿ ಕಾಣಿಸೋದು, ಆ ಥರ ಎಲ್ಲ ಸಮಸ್ಯೆ ಇದ್ದಾಗ BPದು ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀರಾ ಅನ್ನೋ ಫೀಲಿಂಗ್ ತೊಗೊಳ್ತಾ ಇದ್ದಾಗ ನೀವು ದಯವಿಟ್ಟು ಈ ಮುದ್ರೆಯನ್ನು ಮಾಡಿ. ಸೊ ಜಠರದಲ್ಲಿ ವಾಯು ನಿವಾರಣೆ, ಆ್ಯಸಿಡಿಟಿ, ಗ್ಯಾಸನ್ನು ಹೊರಗಡೆ ಆಗ್ತದೆ. ಹೃದಯದಲ್ಲಿ ಯಾವುದೇ ಸಮಸ್ಯೆಗಳು ಇದ್ದಾಗ ರಕ್ತದ ಒತ್ತಡವನ್ನು ಸಮತಟ್ಟಾಗಿ ಮಾಡ್ತದೆ. ಸೊ ನೀವು ಇದಕ್ಕೆ ಮಾಡುವ ವಿಧಾನ, ಇದನ್ನು ನಾವು ಪ್ರಕೃತಿಯಿಂದ ಒಂದಷ್ಟು ಹೀಲಿಂಗ್ ಮೂಲಕ, ಒಂದಷ್ಟು ಕ್ರಿಯೆಗಳ ಮೂಲಕ ಮಾಡಬೇಕಾದ್ರೆ ಮೆಡಿಟೇಷನ್ನು, ಶಾಂತತೆ ಎಲ್ಲವನ್ನು ಅಳವಡಿಸ್ಕೊಂಡು 2 ಟೈಮು 25 ನಿಮಿಷ ಬೆಳಿಗ್ಗೆ ಮತ್ತು ಸಂಜೆ ಮಾಡಬೇಕು. ಸೊ ಮಾಡಬೇಕಾದ್ರೆ ವಾಯುವನ್ನು ಇಲ್ಲಿ ಅಗ್ನಿಯ ತುದಿಗೆ ಇಟ್ಟು ಪೃಥ್ವಿ ಮತ್ತು ಆಕಾಶ ಎರಡನ್ನು ಅಗ್ನಿಯ ಜೊತೆ ಸೇರಿಸ್ಬೇಕು. ಈ ಥರ ಜಲ ಬಂದು ಮೇಲಿರಬೇಕು. ಈ ಥರ ನೋಡ್ಕೊಳ್ಳಿ. ಈ ಥರ. ಸೊ ಇದನ್ನು ಎರಡು ಕೈಯಲ್ಲೂ ಹಿಂಗೆ ಮಾಡ್ಕೊಂಡು ಕೂತ್ಕೋಬೇಕು. 25 ಮಿನಿಟ್ಸ್ 3 ಟೈಮ್ ಆದರೂ ಪರವಾಗಿಲ್ಲ. ಹೃದಯ ಸಂಬಂಧಿ ಸಮಸ್ಯೆ ಇರೋರು, ಮೈಯೆಲ್ಲ ಬೆವರ್ತದೆ, ಇದು ರೆಗ್ಯುಲರ್ ಆಗಿ ಮಾಡಬೇಕು. ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಲೇಬೇಕು. 1 ತಿಂಗಳಲ್ಲಿ ನಿಮ್ಮ BP ಕಮ್ಮಿ ಆಗುತ್ತೆ. ನಿಮ್ಗೆ ಏನು ಟೆನ್ಷನ್ ಇದೆಯೋ ಅದು ಮಾಡಬೇಕು. ನಿದ್ದೆ ಚೆನ್ನಾಗಿ ಮಾಡಬೇಕು. ಮತ್ತು ಡೈಲಿ ಒಂದು ಹಸಿ ಬೆಳ್ಳುಳ್ಳಿನ ತಿನ್ನೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ವಲ್ಪ ಜಜ್ಜಿಬಿಟ್ಟು ತಿನ್ನೋದು, ಮತ್ತು ಒಂದು 2-3 ಸಲ ಸ್ಮೆಲ್ ತೊಗೊಳ್ಳಿ. ಅದ್ರದ್ದು ಸ್ಮೆಲ್ ಫೀಲ್ ಮಾಡಿ, ಯಾಕಂದರೆ ನಿದ್ದೆ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ ಅದನ್ನು ಹಾಗೆ ಹಸಿ ಬೆಳ್ಳುಳ್ಳಿ ತಿನ್ಕೊಳ್ಳಿ. ಅದ್ರ ಜೊತೆಗೆ ನಿಂಬೆಹಣ್ಣು ರಸ ಬಿಸಿ ನೀರಲ್ಲಿ ಹಾಕಿ ಕುಡೀರಿ. ಅದಕ್ಕೆ 2 ಬೆಳ್ಳುಳ್ಳಿ ಹಾಕ್ಬಿಟ್ಟು ಕುಡಿಬೋದು. ಅದೊಂದು ವಾಟ್ರದ್ದು ನಾನು ಕಳಿಸಿದ್ದೀನಿ ನೋಡಿ. ಅದನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ. ಮತ್ತು ಧ್ಯಾನ ಮುಖ್ಯವಾಗಿ ಮಾಡಬೇಕು. ಪ್ರಾಣಾಯಾಮ, ಭ್ರಮರಿ, ಭಸ್ತ್ರಿಕಾ ಇಷ್ಟು ಮಾಡಿ. ಭಸ್ತ್ರಿಕಾ ಪ್ರಾಣಾಯಾಮ ಅಂದರೆ ಇದನ್ನು ಒಂದು 10 ಸೆಟ್ ಮಾಡಿ. ಒಂದು ಓಂಕಾರವನ್ನು ಒಂದು 5 ನಿಮಿಷ ಹೇಳಿ. ನೆಕ್ಸ್ಟು ಭ್ರಮರಿ, ಇದನ್ನು ನಾಭಿಯಿಂದ ಹೇಳಿಕೊಂಡು ಇದೊಂದು 5 ಸೆಟ್ ಮಾಡಿ. ಅದಾದಮೇಲೆ ಭಸ್ತ್ರಿಕಾ, ಈ ಅಗ್ನಿಯನ್ನು ಹೀಗೆ ಪ್ರೆಸ್ ಮಾಡಿ ಹಿಡಿದು ಉಸಿರಾಟ ಕ್ರಿಯೆಯಾವಾಗ ಸಮಚಿತ್ತ ಆಗುತ್ತೆ. ಅದಾದಮೇಲೆ ನೀವು ಒಂದು 5 ನಿಮಿಷ 10 ನಿಮಿಷ ಮೆಡಿಟೇಷನಲ್ಲಿ ಕೂತ್ಕೋಬೇಕಾದ್ರೆ ಈ ಮುದ್ರೆ ಹಾಕ್ಕೊಂಡು ಕೂತ್ಕೋಬೋದು. ಏನು ನಿಮಗೆ ಹೇಳಿರೋ ಮುದ್ರೆಯನ್ನು ಹಾಕ್ಕೊಂಡು ಕೂತ್ಕೊಂಡು ಲಾಸ್ಟಲ್ಲಿ ಒಂದು 10 ನಿಮಿಷ ಪ್ರಾಣ ಮುದ್ರೆ. ಸೊ ಇದನ್ನು ಹಾಕ್ಕೊಳ್ಳಿ. ಪ್ರಾಣ ಅಂದರೆ ಅಗ್ನಿ ನೋಡಿ, ಕಾಣಿಸ್ತಾ ಇದೆಯಾ? ಅಗ್ನಿ, ಉಂಗುರ ಬೆರಳು, ಕಿರುಬೆರಳು ಇಷ್ಟನ್ನು ಹಿಂಗೆ ಮಾಡ್ಕೊಂಡು ಹಿಂಗೆ ಕೂತ್ಕೋಬೇಕು. ಹಿಂಗೆ ಮೇಲ್ಮುಖವಾಗಿ ಮಾಡಿಕೊಂಡು ಪ್ರಾಣ ಎದ್ರನ ಒಂದು 10 ನಿಮಿಷ ಮಾಡಿ. ಸೊ ಇಷ್ಟು ಮಾಡಿದ್ರೆ ಸಾಕಾಗುತ್ತೆ ನಿಮಗೆ. ಅದಾದಮೇಲೆ ಒಂಚೂರು ಫ್ರೀ ಎಕ್ಸಸೈಸು ದೇಹಕ್ಕೆ ಇದನ್ನು ಮಾಡಿ. ಆ್ಯಕ್ಚುಲಿ ಫ್ರೀ ಎಕ್ಸಸೈಸ್ ಎಲ್ಲ ಮಾಡಾದ್ಮೇಲೆ ಧ್ಯಾನಕ್ಕೆ ಇದನ್ನ ಕೂತ್ಕೊಳ್ಳಿ. ನಿಮ್ಗೇನು ಸಮಸ್ಯೆ ಇದ್ದರೂ ಅದು ಹೋಗುತ್ತೆ, ಡೆಫಿನೆಟ್ ಹೋಗುತ್ತೆ 100%. 1 ತಿಂಗಳಲ್ಲಿ ರಿಸಲ್ಟ್ ನೀವು ನಿಮ್ಮ ಹತ್ರ ನಾನು ಕೇಳ್ತೀನಿ, ಅದನ್ನು ಹೇಳಲೇಬೇಕು ನೀವು. ಸೊ ಇಷ್ಟು ಮಾಡಿ. ಅದಾದಮೇಲೆ ನಾನು ನೆಕ್ಸ್ಟ್ ಲೆವೆಲ್ ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ಇಷ್ಟು ಸಾಕಾಗುತ್ತೆ. ಇದನ್ನೇ ಮಾಡಿದ್ರೆ ಸಾಕು. ಇದರಲ್ಲಿ 100% ಹೋಗ್ಬಿಡುತ್ತೆ ಪ್ರಾಬ್ಲಮ್ಮು.